ನಮಸ್ಕಾರ. ನಾನು ನಿಮ್ಮ ಶ್ರೀ ಸಿದ್ದರಾಮಯ್ಯ ಸಂಗಯ್ಯ ಹಿರೇಮಠ್, ಸಹಶಿಕ್ಷಕರು, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಮುರ್ಕಿಬಾವಿಯಲ್ಲಿ ನಡೆದ 2024-25ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯ ಮಾಹಿತಿಯನ್ನು ಹಂಚಿಕೊಳ್ಳಲು ತಮ್ಮೊಂದಿಗೆ ಬಂದಿದ್ದೇನೆ. ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಆರ್.ಸಿ. ಕಂಠಿ ಇವರ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ 1ನೇ ಜುಲೈ 2024ರಂದು ಮುಂಜಾನೆ 10:30 ಸುಮಾರಿಗೆ ಚುನಾವಣಾ ಸಾಕ್ಷರತಾ ಸಂಘದ ವತಿಯಿಂದ ಶಾಲಾ ಮುಖ್ಯ ಚುನಾವಣಾಧಿಕಾರಿಗಳಾದ ಶ್ರೀ ಎಚ್.ಡಿ. ಕೋಟಿ ಇವರು ಚುನಾವಣಾ ದಿನಾಂಕದ ಆದೇಶವನ್ನು ಪ್ರಕಟಿಸಿದರು. ದಿನಾಂಕ 2 ಮತ್ತು 3ರಂದು ಮುಂಜಾನೆ 10:30ರಿಂದ 2:30ರವರೆಗೆ ನಾಮಪತ್ರ ಸಲ್ಲಿಸುವಂತೆ ಆದೇಶಿಸಿದರು. 16 ವಿದ್ಯಾರ್ಥಿ ಉಮೇದುವಾರರು ನಾಮಪತ್ರ ಸಲ್ಲಿಸಿದರು. ದಿನಾಂಕ 3/7/2024ರಂದು 3:30ರ ನಂತರ ನಾಮಪತ್ರ ಪರಿಶೀಲನೆ ಮಾಡಲಾಯಿತು. ದಿನಾಂಕ 4/7/2024ರಂದು ಅಧಿಕೃತ ಸ್ಪರ್ಧಾಳುಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಲಾಯಿತು. ಮತದಾನ ಪ್ರಚಾರ ಕಾರ್ಯವನ್ನು ದಿನಾಂಕ 5/7/2024ರಂದು ಮುಂಜಾನೆ 10:30ರಿಂದ ಸಂಜೆ 4:30ರವರೆಗೆ ಕೈಗೊಳ್ಳುವಂತೆ ಆದೇಶಿಸಿದರು. ಅದರಂತೆ ಸ್ಪರ್ಧಾಳುಗಳು ಮತದಾನ ಪ್ರಚಾರ ಕಾರ್ಯವನ್ನು ಅತಿ ಬಿರುಸಿನಿಂದ ಕೈಗೊಂಡರು. ಮಾರನೇ ದಿನ ಅಂದರೆ ದಿನಾಂಕ 6/7/2024ರಂದು ಮುಂಜಾನೆ 9ರ ಸುಮಾರಿಗೆ ಮತದಾನ ಮಾಡಲಾಯಿತು. ಅಂದು ಎಲ್ಲ ವಿದ್ಯಾರ್ಥಿಗಳು ಅತಿ ವಿಜೃಂಭಣೆಯಿಂದ ಮತದಾನದಲ್ಲಿ ಭಾಗಿಯಾಗಿದ್ದರು. ಇದಕ್ಕೆ ಸಾಕ್ಷಿ ಎಂಬಂತೆ ಬನ್ನಿ ನೋಡೋಣ ಮತದಾನದ ವೈಖರಿಯನ್ನು. ನಂಬರ್ ಗೊತ್ತಿಲ್ಲ ಅಂದ್ರೆ ನಂಬರ್ ಕೇಳ್ಕೊಂಡು ಬರ್ಬೇಕಾ? ಅದೇ ರೀತಿಯಾಗಿ ಎಲ್ಲ ಶಾಲಾ ಸಿಬ್ಬಂದಿಯೂ ಕೂಡ ಮತದಾನದ ಕಾರ್ಯ ಸುಸೂತ್ರವಾಗಿ ನೆರವೇರಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅದೇ ದಿನಾಂಕ 6/7/2024ರಂದು ಎಲ್ಲ ವಿದ್ಯಾರ್ಥಿಗಳ ನಿರೀಕ್ಷೆಯಂತೆ ಮತ ಎಣಿಕೆ ಕಾರ್ಯ ಐಶ್ವರ್ಯ ಸಿದ್ನಾಯ್ಕರ್, ಐಶ್ವರ್ಯ ಎಡ್ವಿನಾಯ್ಕರ್, ಬಸವರಾಜ್ ದೇಮಕ್ನವರ್, ಭಾರತಿ ಗೌಡಪ್ನವರ್, ಭಾರತಿ ಕೋಣಿನವರ್, ಚೈತ್ರ ಹೂಗಾರ್ ಸುಮಾರು 11 ಗಂಟೆಗೆ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಆರ್.ಸಿ. ಕಂಠಿ ಇವರು ಫಲಿತಾಂಶ ಪ್ರಕಟಿಸಿದರು. ಆಗ ವಿಜೇತ ವಿದ್ಯಾರ್ಥಿಗಳ ಆನಂದಕ್ಕೆ ಪಾರವೇ ಇರಲಿಲ್ಲ. ಮಾರನೇ ದಿನ ಅಂದರೆ ಸೋಮವಾರ ದಿನಾಂಕ 8/7/2024ರಂದು ವಿಜೇತ ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕರಿಂದ ಹಾಗೂ ವಿದ್ಯಾರ್ಥಿಗಳಿಂದ ಅಭಿನಂದನೆಗಳನ್ನು ಸ್ವೀಕರಿಸಿದರು. ಅದೇ ದಿನಾಂಕ 8/7/2024ರಂದು ಸುಮಾರು 12 ಗಂಟೆಗೆ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ನೀಡಿ ಹುದ್ದೆ ಮತ್ತು ಅಧಿಕಾರ ಹಂಚಿಕೆ ಮಾಡಲಾಯಿತು. ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಭವ್ಯ ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ಹೇಗೆ ಒಂದು ಮಾತು ಪಡೆದುಕೊಳ್ಳುತ್ತದೆ ಎಂಬುದನ್ನು ಈ ಚುನಾವಣೆ ಮೂಲಕ ತಿಳಿಸಿಕೊಡಲಾಯಿತು. ವಿಜೇತ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಸಿಹಿಯನ್ನು ಹಚ್ಚಿ ತಮ್ಮ ಮತ ಚಲಾಯಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ತಿಳಿಸಿದರು. ನಮ್ಮ ಮತ ನಮ್ಮ ಭಾರತ.